ಹಾಯ್ ಹಲೋ ನಮಸ್ಕಾರ. ಕವಿತಾ ಉಪ್ಪಾರ್ ಬ್ಲಾಗ್ಸ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್. ಈ ವಿಡಿಯೋದಲ್ಲಿ ಪಾಂಡವರ ವನವಾಸ ಮತ್ತು ಅಜ್ಞಾತವಾಸದ ಬಗ್ಗೆ ನೋಡೋಣ. ಮಹಾಭಾರತದ ಅರಗಿನ ಅರಮನೆ ಸನ್ನಿವೇಶವು ದ್ರೌಪದಿಯ ಅವಮಾನದಿಂದ ಆರಂಭವಾಗಿ ಕೌರವರ ಪಾಂಡವರ ನಡುವಿನ ಶತ್ರುತ್ವಕ್ಕೆ ನಾಂದಿ ಹಾಡುವಂತಾಗಿದೆ. ಈ ಘಟನೆಯ ನಂತರ ನಡೆಯುವ ಪ್ರಮುಖ ಸನ್ನಿವೇಶವೆಂದರೆ ಪಾಂಡವರ ವನವಾಸ ಮತ್ತು ಅಜ್ಞಾತವಾಸ. ಅರಮನೆ ಸಭೆಯಲ್ಲಿ ದ್ರೌಪದಿಯ ಅವಮಾನವಾದ ನಂತರ ಧೃತರಾಷ್ಟ್ರನು ಗಾಂಧಾರಿಯ ಒತ್ತಾಯದಿಂದ ಪಾಂಡವರನ್ನು ಮರಳಿ ರಾಜ್ಯಕ್ಕೆ ಕರೆಸುತ್ತಾನೆ. ಆದರೆ ದುರ್ಯೋಧನ, ಕರ್ಣ ಮತ್ತು ಶಕುನಿಯ ಕುಯುಕ್ತಿಗಳಿಂದ ಯುಧಿಷ್ಠಿರನು ಮತ್ತೆ ಜೂಜಿನಲ್ಲಿ ಸೋತು ಪಂದ್ಯಕ್ಕೆ ಅನುಸಾರವಾಗಿ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗುತ್ತದೆ. ಕೌರವರು ಪಾಂಡವರನ್ನು ಅಪಮಾನಿಸಿ ಕಳಿಸಿದರು. ಕುಂತಿಯ ಆಶೀರ್ವಾದ, ದ್ರೌಪದಿಯ ತ್ಯಾಗ ಮತ್ತು ಅರ್ಜುನನ ಸಂಕಲ್ಪ ಅವರ ಆಶಾವಾದವನ್ನು ಉಳಿಸಿತು. ದ್ರೌಪದಿ ತಮ್ಮ ಅಪಮಾನವನ್ನು ಮರೆಯದೆ ಭೀಮನನ್ನು ಪ್ರತಿಕಾರಕ್ಕಾಗಿ ಪ್ರೇರೇಪಿಸುತ್ತಾಳೆ. ಕೌರವರು ನನ್ನ ಜಟೆಯನ್ನು ಅಪವಿತ್ರಗೊಳಿಸಿದ್ದಾರೆ, ಇದನ್ನು ತೊಳೆದುಕೊಳ್ಳುವುದೇ ನನ್ನ ಉದ್ದೇಶ ಎಂದು ಹಠ ಮಾಡುತ್ತಾಳೆ. ಪಾಂಡವರು ಕಾಡಿನಲ್ಲಿ ತಂಗಿರುವಾಗ ದ್ರೌಪದಿ ತಾವು ಇಚ್ಛಿಸಿದ ಕಮಲದ ಅರಸನ್ನು ನೋಡಿ ಭೀಮನಿಗೆ ಅದನ್ನು ತಂದುಕೊಡಲು ಹೇಳುತ್ತಾಳೆ. ಭೀಮನು ಅದನ್ನು ಹುಡುಕುವಾಗ ಹನುಮಂತನನ್ನು ಭೇಟಿಯಾಗುತ್ತಾನೆ. ಹನುಮಂತನು ಭೀಮನನ್ನು ಪರೀಕ್ಷಿಸಿ ಅವನಿಗೊಂದು ಪಾಠ ಕಲಿಸುತ್ತಾನೆ. ಈ ಸಂದರ್ಭದಲ್ಲಿ ಭೀಮನು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನನ್ನು ಸಂಹರಿಸದೆ ನಾನು ಸುಮ್ಮನೆ ಇರಲ್ಲ ಎಂಬ ಪ್ರತಿಜ್ಞೆ ಮಾಡುತ್ತಾನೆ. 12 ವರ್ಷಗಳ ವನವಾಸದ ನಂತರ ಪಾಂಡವರು 1 ವರ್ಷ ಅಜ್ಞಾತವಾಸ ನಡೆಸಬೇಕಾಗುತ್ತದೆ. ವಿಶಾಲ ರಾಜ್ಯವನ್ನಾದ ಮತ್ಸ್ಯ ದೇಶದ ವಿರಾಟ ರಾಜ್ಯದ ಆಶ್ರಯ ಪಡೆಯುತ್ತಾರೆ. ಪ್ರತಿಯೊಬ್ಬ ಪಾಂಡವರು ವಿಭಿನ್ನ ರೂಪದಲ್ಲಿ ಸೇವೆಗೆ ಸೇರುತ್ತಾರೆ. ಯುಧಿಷ್ಠಿರ ಕುಂಕುಮ ಅಕ್ಷಗಣಿತ ಮತ್ತು ನೀತಿಶಾಸ್ತ್ರದಲ್ಲಿ ಪರಿಣಿತನಾಗಿ ಕಂಕ ಎಂಬ ಹೆಸರಿನಲ್ಲಿ ರಾಜನ ಸಭೆಯಲ್ಲಿ ಆಸ್ಥಾನ ಪಂಡಿತನಾಗುತ್ತಾನೆ. ಭೀಮ ಮಹಾವೀರನಾಗಿ ಅಡುಗೆ ಮನೆಗೆ ಹೋಗಿ ಬಲ್ಲಭ ಎಂಬ ಹೆಸರಿನಲ್ಲಿ ಅಡುಗೆ ಮಾಡುತ್ತಾನೆ. ಅರ್ಜುನ ತನ್ನ ಶಾಪದ ಅನುಸಾರ ಬೃಹನ್ನಳೆ ಎಂಬ ಹೆಸರಿನಲ್ಲಿ ನರ್ತಕಿ ಮತ್ತು ಗಾಯನ ಶಿಕ್ಷಕರಾಗುತ್ತಾನೆ. ನಕುಲ ರಾಜನ ಅಶ್ವಶಾಲೆಯಲ್ಲಿ ಗ್ರಾಂತಿಕ ಎಂಬ ಹೆಸರಿನಲ್ಲಿ ಕುದುರೆ ಪೋಷಕನಾಗುತ್ತಾನೆ. ಸಹದೇವ ಧನುರ್ವಿದ್ಯಾ ತಜ್ಞನಾಗಿ ಗೋಶಾಲೆಯಲ್ಲಿ ತಂತ್ರಿಪಾಲ ಎಂಬ ಹೆಸರಿನಲ್ಲಿ ಗೋವಾಳಕನಾಗುತ್ತಾನೆ. ದ್ರೌಪದಿ ಸುಂದರಿಯಾಗಿ ರಾಜಮಹಲದಲ್ಲಿ ಸೈರಂಧ್ರಿ ಎಂಬ ಹೆಸರಿನಲ್ಲಿ ರಾಜಮಹಿಷಿ ಸುದೇಶ್ನೆಯ ಸೇವಕಿಯಾಗಿ ಸೇರುತ್ತಾಳೆ. ಅಜ್ಞಾತವಾಸದ ಅವಧಿಯಲ್ಲಿ ಪಾಂಡವರು ಬಹುಶಃ ಸಂಕಟಗಳನ್ನು ಎದುರಿಸುತ್ತಾರೆ. ದ್ರೌಪದಿ ಸುಂದರಿಯಾಗಿ ರಾಜಮಹಲದಲ್ಲಿ ಸೇವಕಿಯಾಗಿರುವ ಕಾರಣ ವಿರಾಟ ರಾಜನ ಸೇನಾನಿ ಕೀಚಕನು ಅವಳ ಮೇಲೆ ಕಣ್ಣು ಹಾಕುತ್ತಾನೆ. ಅವನು ಬಲವಂತವಾಗಿ ದ್ರೌಪದಿಯನ್ನು ಪಡೆಯಲು ಯತ್ನಿಸುತ್ತಾನೆ. ದ್ರೌಪದಿ ಸಹಾಯಕ್ಕಾಗಿ ಯುಧಿಷ್ಠಿರನನ್ನು ಕೇಳಿದಾಗ ಅವನು ತಾಳ್ಮೆ ಇರಬೇಕೆಂದು ಹೇಳುತ್ತಾನೆ. ಆದರೆ ಭೀಮನು ಇದನ್ನು ಸಹಿಸಲಾರದೆ ಗದೆಯ ಬಲದಿಂದ ಕೀಚಕನನ್ನು ಸಂಹರಿಸುತ್ತಾನೆ. ಇದರಿಂದ ಪಾಂಡವರು ಅಜ್ಞಾತವಾಸ ಶಂಕೆಗೆ ಒಳಗಾಗುತ್ತದೆ. ಅಜ್ಞಾತವಾಸದ ಕೊನೆಯ ದಿನಗಳಲ್ಲಿ ಕೌರವರು ಪಾಂಡವರು ಅಲ್ಲಿ ಅಡಗಿದ್ದಾರೆ ಎಂದು ಅನುಮಾನಿಸಿ ಮತ್ಸ್ಯ ರಾಜ್ಯದ ಮೇಲೆ ದಾಳಿ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ರಾಜಕುಮಾರ ಉತ್ತರನು ಕೌರವರ ಸೇನೆ ಎದುರಿಸಲು ಹೊರಟಾಗ ಅವನೊಂದಿಗೆ ಬೃಹನ್ನಳೆ ಅಂದರೆ ಅರ್ಜುನ ಬರುತ್ತಾನೆ. ಅರ್ಜುನನು ತನ್ನ ಗಾಂಡೀವ ಧನಸ್ಸನ್ನು ಧರಿಸಿ ಬೃಹನ್ನಳೆಯ ಅಡ್ಡಲಾಗಿ ನಾನು ಮಹಾರಥಿ ಅರ್ಜುನ ಎಂದು ಘೋಷಿಸುತ್ತಾನೆ. ಅವನು ಕೌರವ ಸೇನೆಯನ್ನು ನಿಗ್ರಹಿಸಿ ಅವರ ಮಹಾಯೋಧರಾದ ಭೀಷ್ಮ, ಕರ್ಣ, ದ್ರೋಣ ಮತ್ತು ದುರ್ಯೋಧನನನ್ನು ಹಿಮ್ಮಟ್ಟಿಸುತ್ತಾನೆ. ಅಜ್ಞಾತವಾಸದ ಸಮಯ ಮುಗಿದ ಬಳಿಕ ಪಾಂಡವರು ತಮ್ಮ ಪರಿಕಲ್ಪನೆಯನ್ನು ಬಹಿರಂಗಪಡಿಸುತ್ತಾರೆ. ಯುಧಿಷ್ಠಿರನು ತನ್ನ ರಾಜ್ಯವನ್ನು ಮರಳಿಸಬೇಕು ಎಂದು ಧೃತರಾಷ್ಟ್ರನ ಬಳಿಗೆ ದೂತ ರವಾನಿಸುತ್ತಾನೆ. ಆದರೆ ದುರ್ಯೋಧನನು ಇದನ್ನು ತಿರಸ್ಕರಿಸುತ್ತಾನೆ. ಈ ಕಾರಣದಿಂದ ಕುರುಕ್ಷೇತ್ರ ಯುದ್ಧ ಅನಿವಾರ್ಯವಾಗುತ್ತದೆ. ಅರಗಿನ ಅರಮನೆ ಸನ್ನಿವೇಶದ ನಂತರ ಪಾಂಡವರು ಅಪಾರ ಸಂಕಷ್ಟಗಳನ್ನು ಎದುರಿಸುತ್ತಾರೆ. ಕದನ ಮತ್ತು ತಪಸ್ಸುಗಳಿಂದ ಅವರ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ಸಜ್ಜಾಗುತ್ತಾರೆ.
ಈ ಘಟನೆಯು ಪಾಂಡವರ ಶಕ್ತಿ, ಸಹನಶೀಲತೆ ಹಾಗೂ ಶತ್ರುಗಳ ವಿರುದ್ಧದ ತೀರ್ಮಾನಗಳನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.